ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ದಾನಿಯೇಲನು 3ನೇ ಅಧ್ಯಾಯ 24ನೇ ವಚನ. ನಾವು ಕೇವಲ 3 ಕಟ್ಟಿದೆವು, ಕೇವಲ 3 ಬೆಂಕಿಯಲ್ಲಿ ಎಸೆದೆವು, ಹೌದಲ್ಲವೇ ಎಂದು ಕೇಳಿದನು. ಅವನು ಮಂತ್ರಿಗಳನ್ನು, ಹೌದು ಮಹಾರಾಜನೇ ಎಂದು ಉತ್ತರಿಸಿದನು. ಆಗ ಅರಸನು, ನೋಡಿರಿ, 4 ಬೆಂಕಿಯಲ್ಲಿ ತಿರುಗಾಡುವುದನ್ನು ನನಗೆ ಕಾಣುತ್ತಿದೆ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಎಷ್ಟೇ ಸಮಸ್ಯೆಗಳು, ಎಷ್ಟೇ ಭಯಂಕರ ಪರಿಸ್ಥಿತಿಗಳು, ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಹಿಂಸೆಗಳು ನಮಗ್ ತಾಳಲ್ಲಂತ ನಮ್ಮ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬಂದ್ರು ಕೂಡ ನಾವು ಭಯ ಪಡಬಾರ್ದು ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮ ಜೊತೆಲಿ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ನೋಡ್ತಾ ಇದ್ದೇವೆ ಪ್ರಿಯರೇ, ಶದ್ರಕ್, ಮೆಷಕ್, ಅಬೆದೆಲನಿಗೂ ಇಲ್ಲಿ ಅವರ ಜೀವಿತಕ್ಕೆ ಬಂದಂತ ಭಯಂಕರ ಮರಣದ ದಂಡನೆ ಪ್ರಿಯರೇ. ಅವ್ರು ಯಾವ ತಪ್ಪು ಮಾಡಿರಲಿಲ್ಲ, ಯಾವ ದೋಷವೂ ಮಾಡಿರಲಿಲ್ಲ. ಆದ್ರೆ ನೆಬೂಕದ್ನೆಚ್ಚರನು ಅವರಿಗೆ ಯಾವ ರೀತಿ ದಂಡನೆ ಕೊಟ್ಟಿದ್ದಾನಂದ್ರೆ, ದಗದಗನೆ ಉರಿಯುವ ಒಂದು ಬೆಂಕಿಯ ಕುಂಡಿಯಲ್ಲಿ ಬೀಳುವಂತೆ ದಂಡನೆ ಕೊಟ್ಟಿದ್ದೀನಿ ಪ್ರಿಯರೇ. ಆದ್ರೆ ಅವರು ಭಯ ಪಟ್ಟಿಲ್ಲ ಪ್ರಿಯರೇ. ಅವರು ಏನಂದ್ರೆ, ನೆಬೂಕದ್ನೆಚ್ಚರನೇ, ನಾವು ನಂಬಿದಂತ ದೇವರು ಸರ್ವಶಕ್ತನಾದ ದೇವರು ಅಂತ ಹೇಳಿ ನಾವು ಪೂಜಿಸುವುದಕ್ಕೆ ಅಡ್ಡ ಬೀಳುವುದಿಲ್ಲ, ನಾವು ದೇವರನ್ನು ಬಿಟ್ಟು ಬಿಡುವುದಿಲ್ಲ ಅಂತ ಹೇಳಿ ಅವ್ರ ಧೈರ್ಯದಿಂದ ಗದಗದನೆ ಉರಿಯುವ ಬೆಂಕಿಯೊಳಗೆ ಹೋಗಿ ಬಿಟ್ಟರು ಪ್ರಿಯರೇ. ಆದರೆ ನೆಬೂಕದ್ನೆಚ್ಚರನು 3 ಹಾಕಿದ್ದೀನಿ, ಆದ್ರೆ 4ನೇ ಆತ್ಮವು ಯಾರದು ಎಂಬುದಾಗಿ ಎದ್ದು ನಿಂತು ನೋಡುವಾಗ ದೇವರ ಸ್ವರೂಪವು ಆತ್ಮವಾಗಿತ್ತು ಪ್ರಿಯರೇ. ಅವರನ್ನು ಬೆಂಕಿಯು ಅವರು ಮುಟ್ಟಲಿಲ್ಲ. ಬೆಂಕಿಯವರು ಕೂದಲು ಸಹ, ಒಂದು ಎಸಳುಗೂ ಸಹ ಅವ್ರಿಗೆ ಸುಡಲಿಲ್ಲ ಪ್ರಿಯರೇ. ಆದ್ರೆ ದೇವರಲ್ಲಿ 4ನೇ ಆತ್ಮವು ದೇವರಾಗಿತ್ತು ಪ್ರಿಯರೇ. ಅದು ಯಾವಾಗಂದ್ರೆ ಪ್ರಿಯರೇ, ಅವರು ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿದ್ದರಿಂದ ದೇವರು ಅವ್ರಿಗೆ ಎಷ್ಟೇ ಸಮಸ್ಯೆಗಳು, ಎಷ್ಟೇ ಭಯಂಕರದ ಮರಣವನ್ನು ಹೋಗುವಂತ ಪರಿಸ್ಥಿತಿಯಲ್ಲಿ ಅವ್ರು ಬಿದ್ರು ಕೂಡ ದೇವರು ಅವರನ್ನು ಕಾಪಾಡಿ ಅವ್ರು ರಕ್ಷಿಸಿದರೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಎಷ್ಟೇ ಅಂತ ಸಮಸ್ಯೆಗಳು, ಅಂತ ಒಂದು ಹಿಂಸೆಗಳು ನಮ್ಮ ಜೀವಿತದಲ್ಲಿ ಎಷ್ಟೇ ನಡಿಬಹುದು ಪ್ರಿಯರೇ, ನಡೀತಾ ಇದ್ರಬಹುದು ಪ್ರಿಯರೇ. ಆದ್ರೆ ನಾವು ಭಯ ಪಡಬಾರ್ದು. ಯಾಕಂದ್ರೆ ದೇವರು ನಮ್ಮ ಜೊತೆಲಿದ್ದು ನಮ್ಮನ್ನು ಎಲ್ಲಾ ವಿಷಯದಲ್ಲಿ ನಮ್ಮನ್ನು ನಡೆಸುವಂತ ದೇವ್ರು ಪ್ರಿಯರೇ. ಎಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ, ಎಂತ ಒಂದು ಹಿಂಸೆಯನ್ನು ತಾಳಂತ ಸಮಸ್ಯೆಗಳು ಎದುರಾಗುವಂತ ಸಮಯದಲ್ಲಿ ಕೂಡ ನಾವು ದೇವರಲ್ಲಿ ನಂಬಿಕೆ ವಿಶ್ವಾಸವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರಿಯರೇ. ಯಾವುದೇ ವಿಷಯದಲ್ಲಾಗ್ಲಿ, ಯಾವುದೇ ಸಮಸ್ಯೆಗಳಾಗ್ಲಿ, ಯಾವುದೇ ಚಿಂತನೆಗಳಾಗ್ಲಿ, ನಾವು ದೇವರನ್ನು ಮರೆತು ಬಿಟ್ಟು ನಾವು ದೇವರನ್ನು ದೋಷಿಸಬಾರ್ದು ಪ್ರಿಯರೇ. ಯಾಕಂದ್ರೆ ನಮ್ಗೆ ಬರುವಂತ ಸಮಸ್ಯೆಗಳು, ಹಿಂಸೆಗಳು, ಎಲ್ಲಾ ವಿಷಯದಲ್ಲಿ ನಾವು ದೇವರಿಗೆ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ನಮ್ಮ ಜೊತೆಲಿದ್ದು ನಮ್ಮನ್ನು ಕಾಪಾಡಿ ನಮ್ಮನ್ನು ರಕ್ಷಿಸುವಂತ ದೇವ್ರ ಪ್ರಿಯರೇ. ಇಲ್ಲಿ ಶದ್ರಕ್, ಮೆಷಕ್, ಅಬೆದೆಲನಿಗೆ ಯಾವ ರೀತಿಯಾಗಿ ಬೆಂಕಿ ಕೊಳೆ ಒಳಗೆ ಬಿದ್ದಂತ ಅವ್ರನ್ನು ಹೊರಕ್ಕೆ ತಂದು ಅವರಿಗೆ ಒಂದು ಬಾಬೆಲಿನ ಸಂವತ್ಸರದಲ್ಲಿ ಒಂದು ಉನ್ನತ ಸ್ಥಾಯಿಗೆ ಒಂದು ನಿಲ್ಲಿಸಿದರೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮ್ಮ ಕಷ್ಟಗಳು, ನಮ್ಮ ಹಿಂಸೆಗಳು, ನಮ್ಮ ತಾಳಿಕೊಳ್ಳದಂತ ಎಷ್ಟೇ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಇದ್ರಬಹುದು ಪ್ರಿಯರೇ. ಆದ್ರೆ ದೇವರು ನಮ್ಮನ್ನು ಉನ್ನತ ಸ್ಥಾಯಿಗೆ ತರುವಂತ ದೇವರು ಪ್ರಿಯರೇ. ಎಲ್ಲಾ ಸಮಸ್ಯೆಗಳಿಂದ ತೆಗೆಯುವಂತ ದೇವರು, ಎಲ್ಲಾ ಮರಣಕರಂತ ದಂಡನಿಂದ ಬಿಡಿಸುವಂತ ದೇವ್ರು ಪ್ರಿಯರೇ. ಈ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕೂಡ ಈ ವಾಗ್ದಾನ ನೆರವೇರಿಸಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂತ ದೇವ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಶದ್ರಕ್, ಮೆಷಕ್, ಅಬೆದೆಲನ ಹಾಗೆ ನಾವು ನಂಬಿಕೆ ವಿಶ್ವಾಸವು ದೇವ್ರ ಮೇಲೆ ಗಟ್ಟಿಯಾಗಿರ್ಬೇಕು ಪ್ರಿಯರೇ. ಎಲ್ಲ ಸಮಸ್ಯೆಗಳಿಂದ ತೆಗೆದು ದೇವರು ನಮ್ಮನ್ನು ಬಲವಾದ ಆಶೀರ್ವಾದದಿಂದ ನಡೆಸಿ ನಮ್ಮನ್ನು ಕಾಪಾಡಿ ನಮ್ಮನ್ನು ರಕ್ಷಿಸುವಂತ ದೇವ್ರು ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಪರಿಶುದ್ಧರೇ ಪರಿಶುದ್ಧರೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ ಎಸ್ಯ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸ್ರಿ ತಂದೆ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ, ಅವರಿಗೆ ಯಾವ್ದೊಂದು ಸಮಸ್ಯೆಗಳು, ಹಿಂಸೆಗಳು, ಅವರ ಜೀವಿತದಲ್ಲಿ ಭಯಂಕರ ಪರಿಸ್ಥಿತಿಗಳು ತಂದೆ ಇದ್ರಬಹುದು ತಂದೆ. ಅದ್ರ ವಾಗ್ದಾನ ಕೇಳಿದಂತದ್ದು ಪ್ರತಿಯೊಂದು ಆತ್ಮಗಳಿಗೆ ತಂದೆ, ಶದ್ರಕ್ ಮೆಷಿಗೆ ಹಬ್ಬದಲ್ಲಿ ಯಾವ ರೀತಿಯಾಗಿ ತಂದೆ ನೀವು ಕಾಪಾಡಿದಂತ ದೇವರು ತಂದೆ, ಪ್ರತಿಯೊಂದು ಕುಟುಂಬದಲ್ಲಿ ತಂದೆ ಒಂದೊಂದು ಆತ್ಮಗಳಲ್ಲಿ ಕಾಪಾಡಿ ನೀವು ರಕ್ಷಿಸಿ ನೀವು ನಡೆಸ್ತೀರಿ ಎಂಬುದಾಗಿ ನಂಬುತ್ತೇನೆ ಪ್ರಭು. ಪ್ರಾರ್ಥನೆ ವಿಜ್ಞಾಪನೆಗೂ ತಂದೆ ಈ ವಾಗ್ದಾನವು ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ನೆರವೇರಿಸಬೇಕಂತೇಳಿ ನಜರೇತ್ರಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.